ತಕ್ಕಡಿ ಕಥೆ. ಒಮ್ಮೆ ಒಂದು ದಟ್ಟವಾದ ಕಾಡಿನಲ್ಲಿ ಎರಡು ಬೆಕ್ಕುಗಳಾದ ಮಿಂಚು ಮತ್ತು ಕಾಳಿ ಎಂಬ ಹೆಸರಿನ ಬೆಕ್ಕುಗಳು ವಾಸಿಸುತ್ತಿದ್ದವು. ಈ ಎರಡೂ ಬೆಕ್ಕುಗಳು ಒಳ್ಳೆಯ ಸ್ನೇಹಿತರಾಗಿದ್ದವು. ಒಂದು ದಿನ ಅವು ಒಟ್ಟಿಗೆ ಕಾಡಿನಲ್ಲಿ ಓಡಾಡುತ್ತಿರುವಾಗ ಒಂದು ದೊಡ್ಡ ರೊಟ್ಟಿಯ ತುಂಡು ದೊರಕಿತು. ರೊಟ್ಟಿಯ ತುಂಡು ಗಾಳಿಯಿಂದ ಕಾಡಿನ ಒಂದು ಕಾಲುವೆಯ ಬಳಿಗೆ ಬಂದು ಬಿದ್ದಿತ್ತು. ರೊಟ್ಟಿಯನ್ನು ಕಂಡು ಎರಡೂ ಬೆಕ್ಕುಗಳಿಗೆ ಬಾಯಲ್ಲಿ ನೀರು ಬಂತು. ಆದರೆ ರೊಟ್ಟಿಯ ತುಂಡು ಒಂದೇ ಇದ್ದ ಕಾರಣ ಅದನ್ನು ಹೇಗೆ ಹಂಚಿಕೊಳ್ಳಬೇಕು ಎಂಬುದು ತಿಳಿಯದೆ ಗೊಂದಲಕ್ಕೊಳಗಾದವು. ಮಿಂಚು ತನ್ನ ಗೆಳೆಯ ಕಾಳಿಗೆ, ನಾನು ಮೊದಲು ರೊಟ್ಟಿಯನ್ನು ಕಂಡೆ, ಆದ್ದರಿಂದ ಇದು ನನ್ನದು ಎಂದಿತು. ಕಾಳಿ ಒಪ್ಪಲಿಲ್ಲ, ಇಲ್ಲ, ನಾನು ಮೊದಲು ರೊಟ್ಟಿಯನ್ನು ಕಂಡೆ, ಆದ್ದರಿಂದ ಇದು ನನ್ನದು ಎಂದಿತು. ಈ ರೀತಿಯಾಗಿ ಎರಡೂ ಬೆಕ್ಕುಗಳು ಜಗಳವಾಡತೊಡಗಿದವು. ಜಗಳ ತಾರಕಕ್ಕೇರಿತು. ಆದರೆ ಯಾರೂ ಒಪ್ಪಿಗೆಗೆ ಬರಲಿಲ್ಲ. ಕೊನೆಗೆ ಈ ವಿಷಯವನ್ನು ಒಬ್ಬ ನ್ಯಾಯಾಧೀಶನ ಬಳಿಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದವು. ಕಾಡಿನಲ್ಲಿ ಕೋತಿಯೊಂದು ಕಾಡಿನ ನ್ಯಾಯಾಧೀಶ ಎಂದು ಹೆಸರುವಾಸಿಯಾಗಿತ್ತು. ಆ ಕೋತಿಯ ಹೆಸರು ಚತುರ. ಚತುರನ ಬಳಿಗೆ ಎರಡೂ ಬೆಕ್ಕುಗಳು ರೊಟ್ಟಿಯ ತುಂಡನ್ನು ತೆಗೆದುಕೊಂಡು ಹೋದವು. ಅವು ಚತುರನಿಗೆ ತಮ್ಮ ಜಗಳದ ಕಥೆಯನ್ನು ವಿವರಿಸಿದವು. ನಾವಿಬ್ಬರೂ ಈ ರೊಟ್ಟಿಯನ್ನು ಕಂಡೆವು, ಆದರೆ ಇದನ್ನು ಹೇಗೆ ಹಂಚಿಕೊಳ್ಳಬೇಕು ಎಂದು ತಿಳಿಯದೆ ಜಗಳವಾಡುತ್ತಿದ್ದೇವೆ. ದಯವಿಟ್ಟು ನೀವು ಇದಕ್ಕೆ ನ್ಯಾಯ ಒದಗಿಸಿ ಎಂದು ಕೇಳಿಕೊಂಡವು. ಚತುರ ಕೋತಿಯು ರೊಟ್ಟಿಯ ತುಂಡನ್ನು ಒಮ್ಮೆ ಚೆನ್ನಾಗಿ ನೋಡಿತು. ತನ್ನ ಕೈಯಲ್ಲಿ ರೊಟ್ಟಿಯನ್ನು ತಿರುಗಿಸಿ, ಇದನ್ನು ಸಮಾನವಾಗಿ ಎರಡು ಭಾಗ ಮಾಡಿ ನಿಮಗೆ ಹಂಚಿಕೊಡುತ್ತೇನೆ ಎಂದಿತು. ಆದರೆ ಚತುರನ ಮನಸ್ಸಿನಲ್ಲಿ ಒಂದು ತಂಟೆ ಯೋಜನೆ ತಯಾರಾಗಿತ್ತು. ಅವನು ರೊಟ್ಟಿಯನ್ನು ಎರಡು ಭಾಗಗಳಾಗಿ ಕತ್ತರಿಸಿದ. ಆದರೆ ಉದ್ದೇಶಪೂರ್ವಕವಾಗಿ ಒಂದು ಭಾಗವನ್ನು ಇನ್ನೊಂದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡಿದ. ಓಂ, ಇದು ಸ್ವಲ್ಪ ದೊಡ್ಡದಾಗಿದೆ ಎಂದು ಚತುರ ಕೋತಿ ಹೇಳಿತು. ನಾನು ಇದನ್ನು ಸರಿ ಮಾಡುತ್ತೇನೆ ಎಂದು ದೊಡ್ಡ ಭಾಗದಿಂದ ಒಂದು ಚಿಕ್ಕ ತುಂಡನ್ನು ಕಿತ್ತು ತಿಂದು ಬಿಟ್ಟಿತು. ಆದರೆ ಈಗ ಇನ್ನೊಂದು ಭಾಗವು ದೊಡ್ಡದಾಯಿತು. ಅಯ್ಯೋ, ಈಗ ಈ ಭಾಗ ದೊಡ್ಡದಾಗಿದೆ ಎಂದು ಹೇಳಿ ಆ ಭಾಗದಿಂದ ಒಂದು ಚಿಕ್ಕ ತುಂಡನ್ನು ಕಿತ್ತು ತಿಂದಿತು. ಈ ರೀತಿಯಾಗಿ ಚತುರಕೋತಿ ಒಂದಾದ ಮೇಲೊಂದರಂತೆ ರೊಟ್ಟಿಯ ತುಂಡುಗಳನ್ನು ಕಿತ್ತು ತಿನ್ನುತ್ತಲೇ ಇದ್ದ. ಪ್ರತಿ ಬಾರಿಯೂ ಒಂದು ಭಾಗ ದೊಡ್ಡದಾದಾಗ ಅದನ್ನು ಸಮಾನಗೊಳಿಸುವ ಉದ್ದೇಶದಿಂದ ಕಿತ್ತು ತಿನ್ನುತ್ತಿತ್ತು. ಆದರೆ ಕೊನೆಗೆ ರೊಟ್ಟಿಯ ತುಂಡು ಸಂಪೂರ್ಣವಾಗಿ ಚತುರನ ಹೊಟ್ಟೆಗೆ ಹೋಯಿತು. ಬೆಕ್ಕುಗಳಿಗೆ ಕೇವಲ ಕೆಲವು ಚೂರುಗಳು ಮಾತ್ರ ಉಳಿದವು. ಮಿಂಚು ಮತ್ತು ಕಾಳಿ ಆಶ್ಚರ್ಯಚಕಿತರಾದವು. ಇದೇನು ನ್ಯಾಯ? ನಾವು ರೊಟ್ಟಿಯನ್ನು ಹಂಚಿಕೊಳ್ಳಲು ಬಂದೆವು, ಆದರೆ ನೀನು ಎಲ್ಲವನ್ನೂ ತಿಂದು ಬಿಟ್ಟೆ ಎಂದು ಕೂಗಾಡಿದವು. ಚತುರಕೋತಿ ಒಂದು ಕುತಂತ್ರದ ನಗೆಯನ್ನು ಬೀರಿತು. ನಾನು ನಿಮಗೆ ಸಮಾನವಾಗಿ ಹಂಚಲು ಯತ್ನಿಸಿದೆ, ಆದರೆ ರೊಟ್ಟಿಯ ತುಂಡು ತುಂಬಾ ಚಿಕ್ಕದಾಗಿತ್ತು. ಇದಕ್ಕಿಂತ ಒಳ್ಳೆಯ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಮರದ ಮೇಲೆ ಒಂದೇ ಜಿಗಿತದಲ್ಲಿ ಏರಿಹೋಯಿತು. ಬೆಕ್ಕುಗಳಿಗೆ ತಾವು ಮೋಸಗೊಂಡಿದ ಭಾವನೆ ಉಂಟಾಯಿತು. ಆದರೆ ಈಗ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದವು. ಕೊನೆಗೆ ಆ ಕೆಲವು ಚೂರುಗಳನ್ನು ತೆಗೆದುಕೊಂಡು ತಲೆ ತಗ್ಗಿಸಿಕೊಂಡು ಹೊರಟು ಹೋದವು. ಈ ಘಟನೆಯಿಂದ ಅವು ಒಂದು ದೊಡ್ಡ ಪಾಠವನ್ನು ಕಲಿತವು. ನಂಬಿಕೆಯಿಲ್ಲದವರಿಗೆ ತಮ್ಮ ಸಮಸ್ಯೆಯನ್ನು ಒಪ್ಪಿಸಬಾರದು ಮತ್ತು ಸ್ವಾರ್ಥಿಗಳಿಂದ ದೂರವಿರಬೇಕು. ನೀತಿ: ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಜಗಳವನ್ನು ಬಗೆಹರಿಸಲು ಮೂರನೇ ವ್ಯಕ್ತಿಯನ್ನು ಒಳಗೊಳಿಸುವಾಗ ಜಾಗರೂಕರಾಗಿರಬೇಕು. ಕೆಲವೊಮ್ಮೆ ತಮ್ಮ ಸಮಸ್ಯೆಯನ್ನು ತಾವೇ ಬಗೆಹರಿಸಿಕೊಳ್ಳುವುದು ಉತ್ತಮ. ಸ್ವಾರ್ಥಿಗಳು ಮತ್ತು ಕುತಂತ್ರದಿಂದ ದೂರವಿರುವುದು ಒಳ್ಳೆಯದು.